ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಈಗಷ್ಟೇ KA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ನ ರಿಲೀಸ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ನಿಮ್ಮ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕೋರ್ಸ್ಗಳ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ಓಕೆನಾ? ಸೊ ಇದರಿಂದ ಏನು ಉಪಯೋಗ ಅಂತಂದರೆ, ಸೊ ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅಂತೂ ಬಂದಾಯಿತು. ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂತೂ ಮುಗ್ದಾಯಿತು ಅಲ್ವಾ? ಸೊ ಆ ಫಸ್ಟ್ ರೌಂಡಲ್ಲಿ ಸುಮಾರಷ್ಟು ಜನ ಚಾಯ್ಸನ್ನು ಕೊಟ್ಬಿಟ್ಟು ಸುಮಾರಷ್ಟು ಕಾಲೇಜ್ಗಳಿಗೆ ಜಾಯ್ನ್ ಆಗಿರ್ತಾರೆ. ಬಟ್ ಈ ಒಂದು ಸೆಕೆಂಡ್ ರೌಂಡಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿರ್ತೀರ ಅಂದರೆ, ಯಾರ್ಯಾರು ನೀವು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತೀರಲ್ವಾ? ಸೊ ಅಂಥ ಸ್ಟೂಡೆಂಟ್ಸು ಈ ಒಂದು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿರ್ತೀರ. ಸೊ ಫಸ್ಟ್ ರೌಂಡಲ್ಲಿ ಎಷ್ಟು ಸೀಟು ಖಾಲಿ ಆದವು ಮತ್ತು ಈ ಒಂದು ಸೆಕೆಂಡ್ ರೌಂಡಿಗೆ ಯಾವ್ಯಾವ ಅಂದರೆ ಎಷ್ಟು ಸೀಟ್ಸ್ಗಳು ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಈ ಒಂದು ನಿಮ್ಮ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಐ ಥಿಂಕ್ ನೀವೆಲ್ಲ ಈಗ ಒಂದು ಏನು ಗೊತ್ತಾ, ಈ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಅಲರ್ಟ್ ಆಗಿರುತ್ತೆ. ಸೊ ಚಾಯ್ಸ್ 3 ಅಥವಾ ಚಾಯ್ಸ್ 2 ಕೊಟ್ಬಿಟ್ಟು ನೀವೀಗ ಈ ಒಂದು ಸೆಕೆಂಡ್ ರೌಂಡಿಗೆ ಎಂಟರ್ ಆಗಿರ್ತೀರ ಅಲ್ವಾ? ಸೊ ಇವಾಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೊ ನನಗೆ ಈ ಒಂದು ಕಾಲೇಜ್ ಸಿಗ್ಬೋದು ಅಂತ ನಿಮಗೆ ಒಂದು ಮೈಂಡಲ್ಲಿ ಬಂದಿರುತ್ತೆ. ಓಕೆನಾ? ಸೊ ಸೆಕೆಂಡ್ ರೌಂಡ್ ಅಂದರೆ ಫಸ್ಟ್ ರೌಂಡ್ ಕಟ್ ಆಫು ಇಷ್ಟಿದೆ. ಸೊ ಸೆಕೆಂಡ್ ರೌಂಡ್ ಅಂದರೆ ಅಪ್ರಾಕ್ಸಿಮೇಟ್ಲಿ ನಂಗೆ ಸಿಗ್ಬೋದು ಅಂತ ಒಂದು ಥಿಂಕ್ ಮಾಡಿರ್ತೀರ ನೀವು ಅಲ್ವಾ? ಸೊ ನಾನು ಹೇಳೋದೇನು ಅಂತಂದರೆ, ಈ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿಬಿಟ್ಟು ಇವಾಗ ರಿಲೀಸ್ ಮಾಡಿದ್ರಲ್ವಾ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸು ಸೆಕೆಂಡ್ ರೌಂಡು. ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಓಪನ್ ಮಾಡಿಬಿಟ್ಟು ನೀವು ಯಾವ ಕಾಲೇಜ್ ಸೇರ್ಕೊಬೇಕು ಅಂತ ಅಂದ್ಕೊಂಡಿರ್ತೀರಲ್ವಾ, ನೀವೇನು ಮಾಡಿರ್ತೀರ ಅಂದರೆ, ಈ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನು ಫೈನಲ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ರಲ್ವಾ, ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ರೆಡಿ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಅಲ್ಲಿ ಸಪೋಸ್ ನಿಮ್ದೀಗ ನೀವು UVC ಸೇರ್ಕೊಬೇಕಂತ ಅಂದ್ಕೊಂಡಿರ್ತೀರ. ನಿಮ್ದು ಅಕಸ್ಮಾತ್ GM ಕ್ಯಾಟಗರಿ ಆಗಿದ್ದು CS ಸೇರ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ. ಓಕೆನಾ? ಸೊ ಅಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನಿತ್ತು ಅಂದರೆ, ನಿಮ್ಮ ಈ GM ಕ್ಯಾಟಗರಿಗೆ GM ರೂರಲ್ ಅಂತ ತಿಳ್ಕೊಳ್ಳಿ, GMR ಈ ಒಂದು ಕ್ಯಾಟಗರಿಗೆ ಒಂದು 2 ಸೀಟ್ ಇತ್ತು ಅಂತ ತಿಳ್ಕೊಳ್ಳಿ. ಓಕೆನಾ? ಫಸ್ಟ್ ರೌಂಡ್ಗಿಂತ ಮುಂಚೆ. ಓಕೆನಾ? ಸೊ ನೀವಿವಾಗ ಜಸ್ಟ್ ಹಾಗೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಸೀಟು ಈ ನಿಮ್ಮ ಅದೇ ಕಾಲಮಲ್ಲಿ ಈಗ GMR ಅಂತ ಏನಿರುತ್ತಲ್ವಾ, ಸೊ UVC E001 ಆ ಕೋಡ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಏನು GMR ಅಲ್ವಾ ನಿಮ್ಮ ಕ್ಯಾಟಗರಿ. ಸೊ ಆ GMR ಕ್ಯಾಟಗರಿ ಇದರಲ್ಲಿ CS ಬ್ರಾಂಚ್ ಸೇರ್ಕೋಬೇಕಂತ ಅಂದ್ಕೊಂಡಿರ್ತೀರ. ಸೊ ಫಸ್ಟ್ ಏನಿತ್ತು 2 ಸೀಟ್ಗಳು ಉಳಿದಿದ್ವು, ಅಂದರೆ 2 ಸೀಟ್ ತೊಗೊತೀವಿ ಅಂತ ಮೆನ್ಷನ್ ಮಾಡಿದರು. ಬಟ್ ಅದೇ ರೀತಿ ಈ ಒಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಏನು ಬಿಟ್ಟಿದ್ದಾರಲ್ವಾ, ಸೊ ಆ ಒಂದು ಕಾಲಮಲ್ಲಿ ಎಷ್ಟು ಸೀಟು ಬಾಕಿ ಉಳಿದಿದ್ದಾವೆ ಅಂತ ನೀವು ಚೆಕ್ ಮಾಡಿ. ಓಕೆನಾ? ಚೆಕ್ ಮಾಡಿದಾಗ ನಿಮಗೆ ಅಲ್ಲಿ 1 ಅಂತ ತೋರಿಸ್ಬೋದು ಅಥವಾ 2 ಅಂತ ತೋರಿಸ್ಬೋದು, ಅಕಸ್ಮಾತ್ 0 ಅಂತಲೂ ಕೂಡ ತೋರಿಸ್ಬೋದು. ಸೊ ಇದೆಲ್ಲ ಹೇಗಾಗುತ್ತೆ, ಅಕಸ್ಮಾತ್ 0 ತೋರಿಸಿದರೆ ನಮಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟೇ ಸಿಗಲ್ವಾ? ಈ ಎಲ್ಲ ಡೌಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಐ ಥಿಂಕ್ ನೀವೆಲ್ಲ ಚೆಕ್ ಮಾಡ್ಕೊ ಬಂದ್ರಿ ಅಂತ ಅನ್ಕೊತೀನಿ. ಸೊ ಚೆಕ್ ಮಾಡ್ಕೊ ಬಂದಾದಮೇಲೆ ನಿಮಗೊಂದು ತಲೆಯಲ್ಲಿ ಹುಳ ಬಿದ್ದಿರುತ್ತೆ ಅಲ್ವಾ? ಸೊ ಇವಾಗ GMR ಕಾಲಮಲ್ಲಿ ನಿಮಗೆ 0 ಸೀಟ್ಸ್ ಅಂತ ತೋರಿಸ್ತಿರ್ಬೋದು. ಸೊ ನಾನು ಚೆಕ್ ಮಾಡಿಲ್ಲ. ಸೊ ಹಾಗೆ ಒಂದು ಎಕ್ಸಾಂಪಲ್ ಈ ರೀತಿ ಸುಮಾರಷ್ಟು ಕ್ಯಾಟಗರಿಗೆ ಅಂದರೆ 1R, 1G, 1K ಈ ಥರ ಸುಮಾರಷ್ಟು ಕ್ಯಾಟಗರಿ ಇರ್ತಾವಲ್ವಾ. ಸೊ ಆ ಒಂದು ಕ್ಯಾಟಗರಿಲಿ ಈ ಥರ ಒಂದು ಸಿಚುವೇಶನ್ ಬಂದಿದ್ದೇ ಇರುತ್ತೆ. ಓಕೆನಾ? ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಪಕ್ಕ ತಲೆಯಲ್ಲಿ ಹುಳ ಬಿದ್ದಿರಂಗೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆನಾ? ಸರಿ, ಇವಾಗ ಅದೇ GMR ಇತ್ತಲ್ಲ ಕ್ಯಾಟಗರಿ, ಅದನ್ನೇ ತೊಗೊಳ್ಳೋಣ. ಸೊ ನಿಮಗೆ ಫಸ್ಟ್ ರೌಂಡ್ಗಿಂತ ಮುಂಚೆ ಏನಿತ್ತು, CSಗೆ 2 ಸೀಟ್ ಇಂಟೇಕ್ ಮಾಡ್ಕೊತೀವಿ ಅಂತ ಇತ್ತು. ಓಕೆನಾ? ಆ ಪರ್ಟಿಕ್ಯುಲರ್ GMR ಕ್ಯಾಟಗರಿಲಿ ಅಂದರೆ GM ಕ್ಯಾಂಡಿಡೇಟ್ಸು ಯಾರ್ಯಾರು ರೂರಲ್ ಕೋಟಾವನ್ನು ಕ್ಲೇಮ್ ಮಾಡ್ಕೊಂಡಿರ್ತೀರಲ್ವಾ, ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ನಾವು ನಮ್ಮ ಈ UVC ಕಾಲೇಜಲ್ಲಿ ಅದು CS ಬ್ರ್ಯಾಂಚಿಗೆ 2 ಸೀಟನ್ನು ಇಂಟೇಕ್ ಮಾಡ್ಕೊತೀವಿ ಅಂತ ಇಟ್ಟಿದ್ರು ಅಲ್ವಾ? ಸೊ ಅದನ್ನು ನೋಡಿಬಿಟ್ಟು ನೀವು ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅನ್ಕೊತೀನಿ ನಿಮ್ಮ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಬಿಟ್ಟು. ಸೊ ಬಟ್ ಇವಾಗ ಈ ಒಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿದಾಗ, ಸೊ ಆ ಒಂದು ಪರ್ಟಿಕ್ಯುಲರ್ ಕಾಲಮಲ್ಲಿ ನಿಮಗೆ 0 ಅಂತ ಮೆನ್ಷನ್ ಆಗಿದೆ ಅಲ್ವಾ? ಸೊ ಇದೇ ಅಲ್ವಾ ನಿಮ್ಮ ಡೌಟು? ಸೊ ಇವಾಗ ಆ ಒಂದು ಕಾಲಮಲ್ಲಿ 0 ಅಂತ ಬರಲಿಕ್ಕೆ ರೀಸನ್ ಏನು ಅನ್ನೋದನ್ನ ನನಗೆ ತಿಳಿಸ್ಕೊಡ್ತೀನಿ. ಸೊ ರೀಸನ್ಸು ಸುಮಾರಷ್ಟಿದ್ದಾವೆ. ಸೊ ಮೊದಲನೇ ರೀಸನ್ ಏನಪ್ಪ ಅಂತಂದರೆ, 0 ಬರಲಿಕ್ಕೆ ಇವಾಗ ಈ ಫಸ್ಟ್ ರೌಂಡಲ್ಲಿ ಇತ್ತಲ್ವಾ, ಸೊ ಆ ಫಸ್ಟ್ ರೌಂಡಲ್ಲಿ ಈಗ ಸುಮಾರಷ್ಟು ಸ್ಟೂಡೆಂಟ್ಸ್ಗಳಿಗೆ ಈ ಒಂದು CS ಅಲಾಟ್ ಆಗಿರುತ್ತೆ ಅಲ್ವಾ? ಯಾರ್ಯಾರು ರೂರಲ್ ಕೋಟಾ ಕ್ಲೇಮ್ ಮಾಡ್ಕೊಂಡಿರ್ತಾರೆ ಮತ್ತು ಅವರು GM ಕ್ಯಾಂಡಿಡೇಟ್ಸ್ ಆಗಿರ್ತಾರೆ, ಅವರಿಗೆ ರೂರಲ್ ಕೋಟಾ ಅಡಿ ಈ ಒಂದು CS ಬ್ರ್ಯಾಂಚು ಸಿಕ್ಕಿರುತ್ತೆ. ಓಕೆನಾ? ಒಂದು ರೀಸನ್ ಏನಪ್ಪ ಅಂತಂದರೆ, ಸಿಕ್ಕಿರುವಂಥ ಇಬ್ಬರು ಸ್ಟೂಡೆಂಟ್ಸ್ಗಳು ಹೋಗಿ ಅಡ್ಮಿಷನ್ ತೊಗೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ 0 ಅಂತ ತೋರಿಸಿರುತ್ತೆ. ಇಲ್ಲ ಅಂದರೆ ರೂರಲ್ ಕೋಟಾ ಅಡಿಯಲ್ಲಿ ಸಿಕ್ಕಿರುವಂತಹ CS ಸೀಟ್ ಏನಾಗಿರುತ್ತೆ, ಅವರು ಸಿಕ್ಕಿರುತ್ತಲ್ವಾ, ಸಿಕ್ಕಿರುವಂಥ ಸೀಟ್ಗೆ ಅವರು ಚಾಯ್ಸ್ 2ನ ಕೊಟ್ಬಿಟ್ಟು ಅವ್ರ ಹೆಸರಲ್ಲಿ ಮಾಡ್ಕೊಂಡಿರ್ತಾರೆ. ಓಕೆನಾ? ಸೊ ಅವ್ರ ಹೆಸರಲ್ಲಿ ಅಂದರೆ ಚಾಯ್ಸ್ 2 ಕೊಟ್ಟಾಗ ನಿಮಗೆ ವ್ಯಾಕೆಟ್ ಅಂತ ತೋರಿಸೋದಿಲ್ಲ.
ಯಾಕಂದರೆ ಅದು ಆಲ್ರೆಡಿ ಅವ್ರ ಹೆಸರಲ್ಲಿರುತ್ತೆ. ಅಕಸ್ಮಾತ್ ನೆಕ್ಸ್ಟ್ ರೌಂಡಲ್ಲಿ ಅವರಿಗೆ ಯಾವುದೇ ಒಂದು ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಅದು ಅವರಿಗೆ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ವೇಕೆಂಟ್ ಅಂತ ತೋರಿಸೋದಿಲ್ಲ. ಸೊ ಆ ಒಂದು ರೀಸನ್ ಕೂಡ ಆಗಿರ್ಬೋದು. ಸೊ ನಿಮಗೆ ಸೀಟ್ ಸಿಗುತ್ತಾ ಅಂತ ನೀವು ಕೇಳ್ಬೋದು. ಓಕೆನಾ? ಇವಾಗ ಅವರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಇಟ್ಕೊಂಡಿದ್ದಾರಲ್ವಾ ಆ ಒಂದು ಸೀಟ್‌ನ. ಸೊ ನಮಗೆ ಸೀಟ್ ಸಿಗುತ್ತಾ ಬ್ರೋ ಅಂತ ನೀವು ಕೇಳ್ಬೋದು ಅಲ್ವಾ? ಸೊ ಇವಾಗ ಅವರು ಚಾಯ್ಸ್ 2 ಕೊಟ್ಟಿರುವಂಥ ಕಾರಣ ಏನು ಹೇಳಿ? ಈಗ ಅವ್ರಿಗೆ ಸಿಕ್ಕಿರುವಂಥ ಆ ಒಂದು UVCಯಲ್ಲಿ CS ಸೀಟು ಓಕೆ, ಸ್ಯಾಟಿಸ್ಫೈ ಆಗಿದೆ. ಬಟ್ ನೆಕ್ಸ್ಟ್ ರೌಂಡಲ್ಲೂ ಕೂಡ ನಾನು ಚೆಕ್ ಮಾಡಬೇಕು. ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ಬಹುದಾ ನನಗೆ ಅಂತ ಅಲ್ವಾ? ಸೊ ಅಕಸ್ಮಾತ್ ಅವರಿಗೇನಾದರೂ UVCಗಿಂತ ಅವರ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಏನು ಟಾಪಲ್ಲಿ ಇಟ್ಟಿರ್ತಾರಲ್ವಾ? ಸೊ ಆ ಒಂದು ಸೀಟ್ ಸಿಕ್ತು ಅಂದರೆ ಈ ಒಂದು UVC ಸೀಟು ಏನಾಗಿರುತ್ತೆ? ವೇಕೆಂಟ್ ಆಗಿಬಿಡುತ್ತೆ ಅಲ್ವಾ? ಸೊ ಅವಾಗ ಏನಾಗಿರುತ್ತೆ, ಅಲ್ಲಿ ಒಂದು ಸೀಟು ಬಂದಿರುತ್ತೆ ಅಲ್ಲಿ ನಿಮ್ಮ ಈ ಒಂದು UVC CS ಬ್ರಾಂಚ್ ಅಡಿಯಲ್ಲಿ. ಓಕೆನಾ? ಸೊ ಅವಾಗ ಏನು ಮಾಡ್ತೀರಾ, ನೀವು ಇರ್ತೀರಲ್ವಾ, ನೀವು ಕಾಂಪೀಟ್ ಮಾಡ್ತಿರ್ತೀರ ಅದಕ್ಕೆ. ನಿಮಗೇನಾಗಿರುತ್ತೆ ಆ ಒಂದು UVC ಸೀಟ್ ಸಿಕ್ಕಿರಲ್ಲ. ಬಟ್ ನೀವು ಆ ಒಂದು UVC CS ಸೀಟ್‌ಗೆ ಸೇರ್ಕೋಬೇಕು ಅಂತ ಅನ್ಕೊಂಡಿರ್ತೀರ ಅಲ್ವಾ? ಸೊ ನಿಮಗೆಲ್ಲ ಏನಾಗುತ್ತೆ, ಒಂದು ಸೀಟು ವ್ಯಾಕೆಂಟ್ ಆದಂಗೆ ಆಯಿತು ಅಲ್ವಾ? ಸೊ ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟ್ಸ್‌ಗಳಿಗೂ ಕೂಡ ಏನಾಗಿರುತ್ತೆ, ಅವನು ಕೂಡ ಹೀಗೆ ಒಂದು ಚಾಯ್ಸ್ 2 ಕೊಟ್ಬಿಟ್ಟು ಬೇರೆ ಒಂದು ಸೀಟ್‌ಗೆ ಕಾಯ್ತಿರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅವಾಗಲೂ ಕೂಡ ಅವನಿಗೂ ಆ ಒಂದು ಸಿಚುವೇಶನ್ ಆಯಿತು ಅಂದರೆ, ಸೊ ಮತ್ತೊಂದು ಸೀಟು ಕೂಡ ನಿಮಗೆ ವ್ಯಾಕೆಂಟ್ ಆಯಿತು. ಸೊ ಆವಾಗ ಆ ಒಂದು ಸೀಟು ನಿಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಿಗುತ್ತೆ. ಓಕೆನಾ? ಸೊ ಈ ರೀತಿ ಸಿನಾರಿಯೋ ಆಗುತ್ತೆ. ಅಕಸ್ಮಾತ್ ನೀವಿವಾಗ 2 ಅಂತ ಇತ್ತಲ್ವಾ? ಸೊ 2 ಅಂತಾನೆ ಮತ್ತು ಮೆನ್ಷನ್ ಮಾಡಿದ್ರೆ, ಈಗ ಫಸ್ಟ್ ರೌಂಡು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನು 2 ಅಂತ ಇತ್ತಲ್ವಾ? ಸೊ ಇವಾಗಲೂ ಕೂಡ ನೀವು ಚೆಕ್ ಮಾಡಿದಾಗ 2 ಅಂತ ಇತ್ತು ಅಂದರೆ, ಸೊ ಆ ಒಂದು ರೀಸನ್ ಏನಾಗಿರುತ್ತೆ ಅಂದರೆ, UVCಯಲ್ಲಿ ಸೀಟ್ ಸಿಕ್ಕಿರುತ್ತೆ CS. ಅವಾಗ ಏನು ಮಾಡಿರ್ತಾನೆ ಆ ಒಂದು ಸ್ಟೂಡೆಂಟ್ಸು, ಚಾಯ್ಸ್ 3 ಕೊಟ್ಬಿಟ್ಟು ಅವನು ಆ ಒಂದು ಆಪ್ಷನ್ನ ಡಿಲೀಟ್ ಮಾಡಿರ್ತಾನೆ. ಓಕೆನಾ? ಸೊ ಅವಾಗೇನಾಗಿರುತ್ತೆ, ಸೊ ಆ ಒಂದು ಸಿಕ್ಕಿರುವಂಥ ಸೀಟು ಅವನ ಹೆಸರಲ್ಲಿ ಇರಲ್ಲ. ಅದು ಕಂಪ್ಲೀಟಾಗಿ ಡಿಲೀಟ್ ಆಗಿರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಅದು ವೇಕೆಂಟ್ ಅಂತ ನಿಮಗೆ ಈ ಒಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅದು ಡಿಸ್ಪ್ಲೇ ಆಗಿರುತ್ತೆ. ಓಕೆನಾ? ಸೊ ಇದೇ ರೀತಿ ಮತ್ತೆ ನಿಮ್ಮ ಏನು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇರುತ್ತಲ್ವಾ? ಸೊ ಅಲ್ಲೂ ಕೂಡ ಹೀಗೆ ಆಗಿರುತ್ತೆ. ಓಕೆನಾ? ಸೊ ನಾನು ನಿಮಗೆ ಮತ್ತೆ ಅಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಅರ್ಥ ಆಯ್ತಲ್ವಾ ನಿಮಗೆ ಹೇಗೆ ಸೀಟ್ಸ್‌ಗಳು ನೆಕ್ಸ್ಟ್ ರೌಂಡ್‌ಗೆ ಪಾರ್ಟಿಸಿಪೇಟ್ ಆಗ್ತವೆ ಅಂತ? ಸೊ ಫೈನಲಿ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಈಗ ನೀವು ಹೇಗಿದ್ರೂ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನ ನೋಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಸೊ ಈ ಒಂದು ಸೆಕೆಂಡ್ ರೌಂಡ್ ಆನ್ವರ್ಡ್ಸು ಅಷ್ಟೊಂದು ನಿಮಗೆ ಸೀಟ್ ಮ್ಯಾಟ್ರಿಕ್ಸು ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಅಲ್ಲಿ ಸೀಟ್ ವ್ಯಾಕೆಂಟ್ ಇದ್ದು ನಿಮಗೆ ಸಿಗಬೇಕು ಅಂತಂದರೆ ಅದು ಪಕ್ಕ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವೇನಾದರೂ ಈ ಒಂದು ಕಾಲೇಜ್‌ನ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ನೀವೊಂದು ಕಾಲೇಜ್ ನಿಮಗೆ ಸಿಗಬೇಕು ಅಂತ ಅಂದ್ಕೊಂಡಿದ್ದೀರ ಅಂತಂದರೆ, ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೋಡಿಬಿಟ್ಟು ಅಲ್ಲಿ 0 ಇದೆ, ಸೀಟ್ಸ್ ಇಲ್ಲ, ನಂಗೆ ಸಿಗಲ್ಲ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಸೊ ಯಾಕಂದರೆ ನಾನು ಹೇಳಿದ್ನಲ್ವಾ ಸೆಕೆಂಡ್ ರೀಸನ್ಸ್, ಈಗ ಚಾಯ್ಸ್ 2 ಕೊಟ್ಬಿಟ್ಟು ಅವರು ಹೋಲ್ಡಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರನೂ 0 ಅಂತ ತೋರಿಸಿರ್ಬೋದು ಅಲ್ವಾ? ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಏನಾದರೂ ಅದು ಕಾಲೇಜ್ ಇಷ್ಟ ಇಲ್ಲ ಅಥವಾ ಆ ಒಂದು ಕೋರ್ಸ್ ಇಷ್ಟ ಇಲ್ಲ ಅಂತಂದರೆ, ಆ ಒಂದು ಸಿಚುವೇಶನ್ ಮಾತ್ರ ನೀವು ಡಿಲೀಟ್ ಮಾಡಿ. ಸೊ ಅದರ್ವೈಸ್ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಸೊ ಐ ಥಿಂಕ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊತೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಸೊ ಖಂಡಿತ ಕ್ಲಾರಿಫೈ ಮಾಡೇ ಮಾಡ್ತೀನಿ. ಸೊ ಈ ಒಂದು ಇನ್ಫಾರ್ಮೇಷನು ನಿಮ್ಮ ಫ್ರೆಂಡ್ಗೆ ತುಂಬ ಅಂದರೆ ತುಂಬ ರಿಕ್ವೈರ್ಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ. ಓಕೆನಾ? ಸೊ ಇದೇ ರೀತಿ ಸುಮಾರಷ್ಟು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ನ ನಾನು ನಿಮಗೆ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇನ್ನೂ ತುಂಬ ಉಪಯುಕ್ತವಾದಂಥ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಮರಿಬೇಡಿ. ಓಕೆನಾ? ಸೊ ಗೈಸ್ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.